ಜಿಲ್ಲೆಯಲ್ಲಿ ಮತ್ತೆ ಮಂಗನ ಕಾಯಿಲೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಮಂಗನ ಕಾಯಿಲೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇದರಿಂದಾಗಿ ಮಲೆನಾಡಿನ ಜನರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಆತಂಕ. 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢ. ಮಲೆನಾಡು ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ತನ್ನ ಕಬಂಧ ಬಾಹುಗಳನ್ನು ಚಾಚುವುದಕ್ಕೆ ಆರಂಭ ಮಾಡಿದೆ. ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ 16 ಸೋಂಕಿತರು ಪತ್ತೆಯಾಗಿದ್ದು ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ. ಇನ್ನು ಫೆಬ್ರವರಿಯಲ್ಲಿಯೇ ಭಯಂಕರ ಬಿಸಿಲು ಶುರುವಾಗಿದ್ದು ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಉಣುಗುಗಳನ್ನು ಪತ್ತೆ ಹಚ್ಚಿ ಕಾಡಿನತ್ತ ಜನರು ಹೋಗದಂತೆ ಜಾಗೃತಿ ಮೂಡಿಸಬೇಕಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಪ್ರಕರಣ ಇವತ್ತಿನವರೆಗೂ 16 ಕೇಸ್ಗಳು ಪತ್ತೆಯಾಗಿದೆ. ಈ ಒಂದು ಮಂಗನ ಕಾಯಿಲೆ 16 ಕೇಸ್ಗಳು 1687 ರಕ್ತದ ಮಾದರಿಗಳನ್ನು ನಾವು ಈಗಾಗಲೇ ಪರೀಕ್ಷೆಗೆ ಒಳಪಡಿಸಿದ್ದೇವೆ. ಈ ಒಂದು 1687 ರಕ್ತ ಪರೀಕ್ಷೆಯ ಮಾದರಿ ನಾವು ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಳಿಸಿರ್ತೀವಿ. ಅದರೊಳಗೆ 16 ಕೇಸು ಪತ್ತೆಯಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ಜಾಸ್ತಿ ಕೇಸ್ಗಳು ನಮ್ಮ ಕಟಗಾರ್ ಭಾಗದಿಂದ ಬಂದಿರುತ್ತದೆ. ತೀರ್ಥಹಳ್ಳಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ತೀರ್ಥಹಳ್ಳಿಯಿಂದನೇ ರಿಪೋರ್ಟ್ ಆಗಿದೆ. ಇನ್ನು ಈ ಮಂಗನ ಕಾಯಿಲೆ ಬಂತಂದ್ರೆ ಸಾಕು, ಸಾಗರ, ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನ ಜನತೆ ಅಕ್ಷರಶಃ ನಲುಗಿ ಹೋಗ್ತಾರೆ. ಈ ಹಿಂದೆ ಇದೇ ಮಂಗನ ಕಾಯಿಲೆಗೆ 16 ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ 1687 ಜನರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢಪಟ್ಟಿದೆ. ಇಲ್ಲಿಂದ ನಾಗೋಳ್ಳಿ, ಕಾನೂರು ಎಲ್ಲ ಈ ಕಡೆ ಕಾಡಿನ ಹತ್ರ ಇರ್ತಕ್ಕಂಥವ್ರೆ. ಹಾಗಾಗಿ ಎಷ್ಟಾದರೂ ಒಂದು ಪರಿಹಾರ ಬೇಕು ನಮಗೆ. ಇಲ್ಲಿ ಜನರಿಗೆ ಸಾಕಷ್ಟು ಜನ ತುಂಬ ಇಲ್ಲಿ ತೀರ್ಕೊಂಡವರು ಭಾರಿ ಜನ ಇದ್ದಾರೆ. ನೋವಲ್ಲಿ ದುಃಖಲ್ಲಿ ಇರ್ತಕ್ಕಂಥ ಇನ್ನೂ ಮರೆಯೋಕ್ಕಾಗ್ತಾ ಇರಲ್ಲ. ಎಲ್ಲ ಏಜಿ ಬಂದಿರತಕ್ಕಂಥವ್ರಲ್ಲ, ಎಲ್ಲ ಯಂಗ್ಸ್ಟಾರ್ಗಳೇ ಹೋಗ್ಬಿಟ್ಟಿದ್ದಾರೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ. ಮಂಗನ ಕಾಯಿಲೆಯಿಂದ ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ. ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಮಂಗನ ಕಾಯಿಲೆ ಸೋಂಕು ಮತ್ತಷ್ಟು ಹೆಚ್ಚಾಗುವ ಆತಂಕ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾಡಂಚಿನ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿ ಸೋಂಕು ಹರಡದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಮಂಗನ ಕಾಯಿಲೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಮಂಗನ ಕಾಯಿಲೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇದರಿಂದಾಗಿ ಮಲೆನಾಡಿನ ಜನರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಆತಂಕ. 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢ. ಮಲೆನಾಡು ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ತನ್ನ ಕಬಂಧ ಬಾಹುಗಳನ್ನು ಚಾಚುವುದಕ್ಕೆ ಆರಂಭ ಮಾಡಿದೆ. ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ 16 ಸೋಂಕಿತರು ಪತ್ತೆಯಾಗಿದ್ದು ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ. ಇನ್ನು ಫೆಬ್ರವರಿಯಲ್ಲಿಯೇ ಭಯಂಕರ ಬಿಸಿಲು ಶುರುವಾಗಿದ್ದು ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಉಣುಗುಗಳನ್ನು ಪತ್ತೆ ಹಚ್ಚಿ ಕಾಡಿನತ್ತ ಜನರು ಹೋಗದಂತೆ ಜಾಗೃತಿ ಮೂಡಿಸಬೇಕಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಪ್ರಕರಣ ಇವತ್ತಿನವರೆಗೂ 16 ಕೇಸ್ಗಳು ಪತ್ತೆಯಾಗಿದೆ. ಈ ಒಂದು ಮಂಗನ ಕಾಯಿಲೆ 16 ಕೇಸ್ಗಳು 1687 ರಕ್ತದ ಮಾದರಿಗಳನ್ನು ನಾವು ಈಗಾಗಲೇ ಪರೀಕ್ಷೆಗೆ ಒಳಪಡಿಸಿದ್ದೇವೆ. ಈ ಒಂದು 1687 ರಕ್ತ ಪರೀಕ್ಷೆಯ ಮಾದರಿ ನಾವು ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಳಿಸಿರ್ತೀವಿ. ಅದರೊಳಗೆ 16 ಕೇಸು ಪತ್ತೆಯಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ಜಾಸ್ತಿ ಕೇಸ್ಗಳು ನಮ್ಮ ಕಟಗಾರ್ ಭಾಗದಿಂದ ಬಂದಿರುತ್ತದೆ. ತೀರ್ಥಹಳ್ಳಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ತೀರ್ಥಹಳ್ಳಿಯಿಂದನೇ ರಿಪೋರ್ಟ್ ಆಗಿದೆ. ಇನ್ನು ಈ ಮಂಗನ ಕಾಯಿಲೆ ಬಂತಂದ್ರೆ ಸಾಕು, ಸಾಗರ, ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನ ಜನತೆ ಅಕ್ಷರಶಃ ನಲುಗಿ ಹೋಗ್ತಾರೆ. ಈ ಹಿಂದೆ ಇದೇ ಮಂಗನ ಕಾಯಿಲೆಗೆ 16 ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ 1687 ಜನರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢಪಟ್ಟಿದೆ. ಇಲ್ಲಿಂದ ನಾಗೋಳ್ಳಿ, ಕಾನೂರು ಎಲ್ಲ ಈ ಕಡೆ ಕಾಡಿನ ಹತ್ರ ಇರ್ತಕ್ಕಂಥವ್ರೆ. ಹಾಗಾಗಿ ಎಷ್ಟಾದರೂ ಒಂದು ಪರಿಹಾರ ಬೇಕು ನಮಗೆ. ಇಲ್ಲಿ ಜನರಿಗೆ ಸಾಕಷ್ಟು ಜನ ತುಂಬ ಇಲ್ಲಿ ತೀರ್ಕೊಂಡವರು ಭಾರಿ ಜನ ಇದ್ದಾರೆ. ನೋವಲ್ಲಿ ದುಃಖಲ್ಲಿ ಇರ್ತಕ್ಕಂಥ ಇನ್ನೂ ಮರೆಯೋಕ್ಕಾಗ್ತಾ ಇರಲ್ಲ. ಎಲ್ಲ ಏಜಿ ಬಂದಿರತಕ್ಕಂಥವ್ರಲ್ಲ, ಎಲ್ಲ ಯಂಗ್ಸ್ಟಾರ್ಗಳೇ ಹೋಗ್ಬಿಟ್ಟಿದ್ದಾರೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ. ಮಂಗನ ಕಾಯಿಲೆಯಿಂದ ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ.
ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಮಂಗನ ಕಾಯಿಲೆ ಸೋಂಕು ಮತ್ತಷ್ಟು ಹೆಚ್ಚಾಗುವ ಆತಂಕ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾಡಂಚಿನ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿ ಸೋಂಕು ಹರಡದಂತೆ ಕ್ರಮ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಮಂಗನ ಕಾಯಿಲೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಮಂಗನ ಕಾಯಿಲೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇದರಿಂದಾಗಿ ಮಲೆನಾಡಿನ ಜನರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಆತಂಕ. 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢ. ಮಲೆನಾಡು ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ತನ್ನ ಕಬಂದ ಬಾಹುಗಳನ್ನು ಚಾಚುವುದಕ್ಕೆ ಆರಂಭ ಮಾಡಿದೆ. ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ 16 ಸೋಂಕಿತರು ಪತ್ತೆಯಾಗಿದ್ದು, ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ. ಇನ್ನು ಫೆಬ್ರವರಿಯಲ್ಲಿಯೇ ಭಯಂಕರ ಬಿಸಿಲು ಶುರುವಾಗಿದ್ದು, ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಉಣುಗುಗಳನ್ನು ಪತ್ತೆ ಹಚ್ಚಿ ಕಾಡಿನತ್ತ ಜನರು ಹೋಗದಂತೆ ಜಾಗೃತಿ ಮೂಡಿಸಬೇಕಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಪ್ರಕರಣ ಇವತ್ತಿನವರೆಗೂ 16 ಕೇಸ್ಗಳು ಪತ್ತೆಯಾಗಿದೆ. ಈ ಒಂದು ಮಂಗನ ಕಾಯಿಲೆ 16 ಕೇಸ್ಗಳು 1687 ರಕ್ತದ ಮಾದರಿಗಳನ್ನು ನಾವು ಈಗಾಗಲೇ ಪರೀಕ್ಷೆಗೆ ಒಳಪಡಿಸಿದ್ದೇವೆ. ಈ ಒಂದು 1687 ರಕ್ತ ಪರೀಕ್ಷೆಯ ಮಾದರಿ ನಾವು ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಳಿಸಿರ್ತೀವಿ. ಅದರೊಳಗೆ 16 ಕೇಸು ಪತ್ತೆಯಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ಜಾಸ್ತಿ ಕೇಸ್ಗಳು ನಮ್ಮ ಕಟಗಾರ್ ಭಾಗದಿಂದ ಬಂದಿರುತ್ತದೆ. ತೀರ್ಥಹಳ್ಳಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ತೀರ್ಥಹಳ್ಳಿಯಿಂದನೇ ರಿಪೋರ್ಟ್ ಆಗಿದೆ. ಇನ್ನು ಈ ಮಂಗನ ಕಾಯಿಲೆ ಬಂತಂದ್ರೆ ಸಾಕು, ಸಾಗರ, ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನ ಜನತೆ ಅಕ್ಷರಶಃ ನಲುಗಿ ಹೋಗ್ತಾರೆ. ಈ ಹಿಂದೆ ಇದೇ ಮಂಗನ ಕಾಯಿಲೆಗೆ 16 ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ 1687 ಜನರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢಪಟ್ಟಿದೆ. ಇಲ್ಲಿಂದ ನಾಗೊಳ್ಳಿ, ಕಾನೂರು ಎಲ್ಲ ಈ ಕಡೆ ಕಾಡಿನ ಹತ್ರ ಇರ್ತಕ್ಕಂಥವ್ರೆ. ಹಾಗಾಗಿ ಎಷ್ಟಾದರೂ ಒಂದು ಪರಿಹಾರ ಬೇಕು ನಮಗೆ. ಇಲ್ಲಿ ಜನರಿಗೆ ಸಾಕಷ್ಟು ಜನ ತುಂಬ ಇಲ್ಲಿ ತೀರ್ಕೊಂಡವರು ಭಾರಿ ಜನ ಇದ್ದಾರೆ. ನೋವಲ್ಲಿ ದುಃಖಲ್ಲಿ ಇರ್ತಕ್ಕಂಥ ಇನ್ನೂ ಮರೆಯೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಏಜಿ ಬಂದಿರತಕ್ಕಂಥವ್ರಲ್ಲ, ಇಲ್ಲ ಯಂಗ್ಸ್ಟಾರ್ಗಳೇ ಹೋಗ್ಬಿಟ್ಟಿದ್ದಾರೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ, ಮಂಗನ ಕಾಯಿಲೆಯಿಂದ. ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ. ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಮಂಗನ ಕಾಯಿಲೆ ಸೋಂಕು ಮತ್ತಷ್ಟು ಹೆಚ್ಚಾಗುವ ಆತಂಕ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾಡಂಚಿನ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿ ಸೋಂಕು ಹರಡದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಮಂಗನ ಕಾಯಿಲೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಮಂಗನ ಕಾಯಿಲೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇದರಿಂದಾಗಿ ಮಲೆನಾಡಿನ ಜನರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಆತಂಕ. 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢ. ಮಲೆನಾಡು ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ತನ್ನ ಕಬಂದ ಬಾಹುಗಳನ್ನು ಚಾಚುವುದಕ್ಕೆ ಆರಂಭ ಮಾಡಿದೆ. ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ 16 ಸೋಂಕಿತರು ಪತ್ತೆಯಾಗಿದ್ದು, ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ. ಇನ್ನು ಫೆಬ್ರವರಿಯಲ್ಲಿಯೇ ಭಯಂಕರ ಬಿಸಿಲು ಶುರುವಾಗಿದ್ದು, ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಉಣುಗುಗಳನ್ನು ಪತ್ತೆ ಹಚ್ಚಿ ಕಾಡಿನತ್ತ ಜನರು ಹೋಗದಂತೆ ಜಾಗೃತಿ ಮೂಡಿಸಬೇಕಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಪ್ರಕರಣ ಇವತ್ತಿನವರೆಗೂ 16 ಕೇಸ್ಗಳು ಪತ್ತೆಯಾಗಿದೆ. ಈ ಒಂದು ಮಂಗನ ಕಾಯಿಲೆ 16 ಕೇಸ್ಗಳು 1687 ರಕ್ತದ ಮಾದರಿಗಳನ್ನು ನಾವು ಈಗಾಗಲೇ ಪರೀಕ್ಷೆಗೆ ಒಳಪಡಿಸಿದ್ದೇವೆ. ಈ ಒಂದು 1687 ರಕ್ತ ಪರೀಕ್ಷೆಯ ಮಾದರಿ ನಾವು ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಳಿಸಿರ್ತೀವಿ. ಅದರೊಳಗೆ 16 ಕೇಸು ಪತ್ತೆಯಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ಜಾಸ್ತಿ ಕೇಸ್ಗಳು ನಮ್ಮ ಕಟಗಾರ್ ಭಾಗದಿಂದ ಬಂದಿರುತ್ತದೆ. ತೀರ್ಥಹಳ್ಳಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ತೀರ್ಥಹಳ್ಳಿಯಿಂದನೇ ರಿಪೋರ್ಟ್ ಆಗಿದೆ. ಇನ್ನು ಈ ಮಂಗನ ಕಾಯಿಲೆ ಬಂತಂದ್ರೆ ಸಾಕು, ಸಾಗರ, ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನ ಜನತೆ ಅಕ್ಷರಶಃ ನಲುಗಿ ಹೋಗ್ತಾರೆ. ಈ ಹಿಂದೆ ಇದೇ ಮಂಗನ ಕಾಯಿಲೆಗೆ 16 ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ 1687 ಜನರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ 16 ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ದೃಢಪಟ್ಟಿದೆ. ಇಲ್ಲಿಂದ ನಾಗೊಳ್ಳಿ, ಕಾನೂರು ಎಲ್ಲ ಈ ಕಡೆ ಕಾಡಿನ ಹತ್ರ ಇರ್ತಕ್ಕಂಥವ್ರೆ. ಹಾಗಾಗಿ ಎಷ್ಟಾದರೂ ಒಂದು ಪರಿಹಾರ ಬೇಕು ನಮಗೆ. ಇಲ್ಲಿ ಜನರಿಗೆ ಸಾಕಷ್ಟು ಜನ ತುಂಬ ಇಲ್ಲಿ ತೀರ್ಕೊಂಡವರು ಭಾರಿ ಜನ ಇದ್ದಾರೆ. ನೋವಲ್ಲಿ ದುಃಖಲ್ಲಿ ಇರ್ತಕ್ಕಂಥ ಇನ್ನೂ ಮರೆಯೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಏಜಿ ಬಂದಿರತಕ್ಕಂಥವ್ರಲ್ಲ, ಇಲ್ಲ ಯಂಗ್ಸ್ಟಾರ್ಗಳೇ ಹೋಗ್ಬಿಟ್ಟಿದ್ದಾರೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ, ಮಂಗನ ಕಾಯಿಲೆಯಿಂದ. ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ.
ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಮಂಗನ ಕಾಯಿಲೆ ಸೋಂಕು ಮತ್ತಷ್ಟು ಹೆಚ್ಚಾಗುವ ಆತಂಕ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾಡಂಚಿನ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿ ಸೋಂಕು ಹರಡದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್